ವೆಲ್ಕಮ್ ಟು ಡೇ 2 ಪಾರ್ಟ್ 2 ಆಫ್ ಮೈ ಸನ್ಸ್ ನನ್ನ ಮಗನ ಬರ್ತ್ಡೇ ಬ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ವಿಶಸ್ ನನ್ನ ಮಗನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಸೊ ಸಂಡೇ ಇವತ್ತು 14th ಅವನು ಹುಟ್ಟಿದ್ದು ಡಿಸೆಂಬರ್ 14th. ಸೊ ಸಿಂಪಲಾಗಿ ಮಾಡ್ತಿದ್ದೀವಿ. ಯಾಕೆ ಅಂತಂದರೆ ನಾನು ಹಿಂದಿನ ಬ್ಲಾಗಲ್ಲಿ ತಿಳಿಸ್ದಾಗಲೇ ಇವತ್ತು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಫಂಕ್ಷನ್ ಇದೆ ಆ್ಯಂಡ್ ಸ್ವಲ್ಪ ಗಡಿಬಿಡಿಯಲ್ಲಿ ಸಿಂಪಲಾಗೆ ನಾವು ಮಾಡ್ತಾಯಿದ್ದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ಮಗನ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಮಗನ ಬರ್ಡೇ ಬ್ಲಾಗ್ನ ನೋಡ್ತಿದ್ದೀರಾ, ನಿಮ್ಮ ವಿಶಸ್ ನನ್ನ ಮಗನಿಗಿರಲಿ. ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದೆ ನಮ್ಮ ಹತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ನೂ ಎಲ್ಲ ರೆಡಿ ಆಯಿತು, ಅರೇಂಜ್ ಮಾಡಿದ್ದೆಲ್ಲ ಆಯಿತು, ಬಲೂನ್ಸ್ನೆಲ್ಲ. ಇನ್ನು ಪೂಜೆ ಎಲ್ಲ ನಮ್ಮ ಅಮ್ಮನೇ ಮಾಡಬೇಕು, ನಾನು ಪೂಜೆ ಮಾಡೋ ಹಾಗಿಲ್ಲ. ಸೊ ಎಲ್ಲ ರೆಡಿ ಆಗ್ತಿದೆ. ಆಮೇಲೆ 2:30ಗೆಲ್ಲ ನಾವು ಆಫೀಸ್ಗೆ ಹೋಗಬೇಕು. ಸೊ ಅದ್ರ ರಿಲೇಟೆಡ್ ಬ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಈಗ ನಾನು ಕೂಡ ರೆಡಿ ಆಗಬೇಕು. ಸೊ ಇಲ್ಲಿ ನನ್ನ ಡ್ರೆಸ್ನ ನಾನು ತೊಗೊಂಡಿದ್ದೀನಿ. ಸೊ ಹೊಸ ಡ್ರೆಸ್ ಇದನ್ನು ನಾನು ಕೋಲಾರಲ್ಲಿ ಪರ್ಚೇಸ್ ಮಾಡಿದ್ದು, SG ಕಲೆಕ್ಷನ್ಸ್, MG ರೋಡ್ ಕೋಲಾರಲ್ಲಿ. ಸೊ ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಬರ್ತೀನಿ. ಸೊ ಹೇಗಿದೆ ಈ ಡ್ರೆಸ್ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಬರ್ಡೇ ಬ್ಲಾಗ್ನ ಪೂರ್ತಿ ಎಂಡ್ವರೆಗೂ ನೋಡಿ. ಸೊ ಸಿಗ್ತೀನಿ ಆದಷ್ಟು ಬೇಗ ರೆಡಿ ಆಗಿಬಿಟ್ಟು. ಇದು ಸಂಡೇ ಮಾರ್ನಿಂಗ್ ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ಬರ್ಡೇ ಡೆಕೋರೇಷನ್ಸ್ಗೆಲ್ಲ, ಬಲೂನ್ಸ್ನೆಲ್ಲ. ಸ್ಯಾಟರ್ಡೇ ನೈಟ್ ಹಿಂದಿನ ದಿನ ರಾತ್ರಿ ಆಗಿರಲಿಲ್ಲ, ಏಕೆಂತಂದರೆ ಮಿಡ್ನೈಟ್ ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ಹಾಗಾಗಿ ಸ್ಯಾಟರ್ಡೇ ನಾವೇನು ಪ್ರಿಪೇರ್ ಮಾಡ್ಕೊಂಡಿಲ್ಲ, ಬರೀ ಆರ್ಚ್ನ ಮಾತ್ರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಷ್ಟೇ. ಸೊ ಇನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಾರ್ಟ್ 1 ಆಗಿ ಬರ್ಡೇ ಸೆಲೆಬ್ರೇಷನ್, ಮಿಡ್ನೈಟ್ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಆ ಬ್ಲಾಗ್ನ ನೋಡಿಲ್ಲ ದಯವಿಟ್ಟು ನೋಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದಲ್ಲಿ ಆ್ಯಂಡ್ ನನ್ನ ಚಾನಲ್ಸ್ಗೆ ಜಾಸ್ತಿ ವ್ಯೂಸ್ ಬಂದಲ್ಲಿ ನನ್ನ ವ್ಲಾಗ್ಸ್ಗೆ, ಆಗ ನನಗೂ ಇನ್ನಷ್ಟು ಮೋಟಿವೇಟ್ ಆಗುತ್ತೆ, ಇನ್ನಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಇರುವ ವ್ಲಾಗ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ನಾನು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತೀನಿ. ನನ್ನ ತಲೆಯಲ್ಲಿ ಕೂಡ, ನನ್ನ ಮೈಂಡಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಐಡಿಯಾಸ್ ಇದೆ, ಒಳ್ಳೆ ಒಳ್ಳೆ ಕಂಟೆಂಟ್ ಇರುವ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಈಗ ನನ್ನ ಹಸ್ಬೆಂಡ್ ಹೂವು ಎಲ್ಲ ತಂದಿದ್ರು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು. ಇದು ನನ್ನ ಮಗನ ಫಸ್ಟ್ ಔಟ್ಫಿಟ್ ಲುಕ್, ಬರ್ಡೇ ಔಟ್ಫಿಟ್ ಲುಕ್. ಸೊ ಇನ್ನೊಂದಿದೆ, ಅದನ್ನು ಕೇಕ್ ಕಟ್ ಮಾಡುವಾಗ ನಾನು ಹಾಕ್ತಿದ್ದೀನಿ. ಸೊ ಅದನ್ನು ನನ್ನ ಹಸ್ಬೆಂಡ್ ಫಸ್ಟ್ ಕ್ರೈಯಲ್ಲಿ ಬುಕ್ ಮಾಡಿದ್ದು. ಯಾರಿಗೆಲ್ಲ ಆ ಬಟ್ಟೆ ಇಷ್ಟ ಆದಲ್ಲಿ ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನು ನನ್ನ ಔಟ್ಫಿಟ್ ಬಂದು SG ಕಲೆಕ್ಷನ್ಸ್, ಕೋಲಾರಲ್ಲಿರುವಂಥ MG ರೋಡಲ್ಲಿ SG ಕಲೆಕ್ಷನ್ಸ್ ಅಂತ ಒಂದು ಅಂಗಡಿಯಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಸೊ ನನ್ನ ಔಟ್ಫಿಟ್ ಹೇಗಿದೆ, ನಿಮ್ಗೆ ಇಷ್ಟ ಆಗಿದ್ದರೆ ತಿಳಿಸಿ. ಸೊ ನನ್ನ ಶಾಪ್ ನಂಬರ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ಸೊ ಇನ್ನೊಂದು ನೋಡಿದೆ ನಾನು ಕಾರ್ಡ್ ಸೆಟ್ಟು, ಬಟ್ ನನಗೆ ನನ್ನ ಹಸ್ಬೆಂಡ್ಗೆ ಇದು ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಕಲೆಕ್ಷನ್ ವೈಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನನ್ನ ಮಗನ ಔಟ್ಫಿಟ್ ಲುಕ್ ಹೇಗಿದೆ ಅಂತ ತಿಳಿಸಿ. ಸೊ ಇನ್ನು ಬರ್ಡೇ ಸೆಲೆಬ್ರೇಷನ್ ಶುರು ಆಯಿತು. ಇದೆಲ್ಲ ಆದಮೇಲೆ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ನ ಪೂರ್ತಿ ಎಂಡ್ವರೆಗೂ ನೋಡಿ. ಸೆಲೆಬ್ರೇಷನ್, ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡಿದ್ದೀನಿ, ಸಿಂಪಲ್ಲಾಗಿ ಮಾಡಿದ್ರು ತೃಪ್ತಿಯಾಗಿ ಮಾಡಿದ್ದೀವಿ ನಾನು ನನ್ನ ಹಸ್ಬೆಂಡ್ ಎಲ್ಲ ಸೇರಿಕೊಂಡು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.